ಕೆಲವೊಮ್ಮೆ ಸೋಲೋದು ಕೂಡ ಇಂಪಾರ್ಟೆಂಟ್. ಗೆಲುವುಗಳಿಗಿಂತ ಹೆಚ್ಚಾಗಿ ಈ ಸೋಲುಗಳೇ ಹೆಚ್ಚಾಗಿ ಪಾಠ ಕಲಿಸೋದು. ಭಾರತ ಕೂಡ ಈಗ ಸೋತಿದೆ, ಆದರೆ ಈ ಸೋಲಿನಿಂದ ಪಾಠ ಕಲಿಯೋದು ತುಂಬಾನೇ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಐರ್ಲೆಂಡ್ ವಿರುದ್ಧದ ಮೊದಲ T20ಯಲ್ಲಿ ಭಾರತ ಹೀನಾಯವಾಗಿ ಸೋತಿದೆ. ಯಾರು ಕೂಡ ಭಾರತ ಸೋಲುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಕೂಡ ಐರ್ಲೆಂಡ್ನ 6 ಜನ ಮೈನ್ ಪ್ಲೇಯರ್ಸ್ ಇಂಜುರಿ ಆಗಿದ್ರು. ಒಂದು ರೀತಿ ಇದು ಐರ್ಲೆಂಡ್ನ ಬಿ ತಂಡ ಅಂದ್ರೂ ತಪ್ಪಾಗೋದಿಲ್ಲ. ಇಂತಹ ಐರ್ಲೆಂಡ್ನ ಬಿ ತಂಡದ ಎದುರು ಭಾರತದ ಮೈನ್ ಸ್ಟ್ರೆಂತ್ ತಂಡ ಸೋತಿದೆ. ಹಾಗಾದ್ರೆ ಸೋತಿದ್ದೆಲ್ಲಿ? ನನ್ನ ಪ್ರಕಾರ ಈ ಸೋಲಿಗೆ ಕೆಲವೊಂದು ಬೇರೆ ಬೇರೆ ರೀತಿಯ ಕಾರಣಗಳಿದ್ರು. ಪ್ರಮುಖವಾಗಿ ಕಾಣಿಸಿದ್ದು ಹೊಸ ನಾಯಕನ ಒಂದು ರೀತಿಯ ಓವರ್ ಕಾನ್ಫಿಡೆನ್ಸ್. ಈ ಓವರ್ ಕಾನ್ಫಿಡೆನ್ಸ್ ಅನ್ನ ನಾವು IPL ನಲ್ಲೂ ಕೂಡ ನೋಡಿದ್ವಿ. ಆರಂಭದಲ್ಲಿ ಸತತವಾಗಿ ಗೆದ್ದಾಗ ನಾವು ಪ್ಲೇ ಆಫ್ ಹೋಗಿ ಆಯ್ತು ಅಂತ ಶ್ರೇಯಸ್ ಅಯ್ಯರ್ ಅಂದ್ಕೊಂಡ್ರು, ಆದ್ರೆ ಮುಂದೆ ಅವರು ಸತತವಾಗಿ ಸೋತಿದ್ದು ನಿಮ್ಗೆ ಗೊತ್ತಿರಬಹುದು. ನಿನ್ನೆ ಅವರು ಬ್ಯಾಟಿಂಗ್ ಮಾಡುವಾಗ್ಲೂ ಅದೇ ಓವರ್ ಕಾನ್ಫಿಡೆನ್ಸ್ ಒಂದು ರೀತಿಯ ಕಾಣಿಸ್ತಾ ಇತ್ತು. ಅವರು ಟೆಕ್ನಿಕಲ್ ಆಗಿ ಎಷ್ಟೇ ಸ್ಟ್ರಾಂಗ್ ಇದ್ರು ನಾಯಕನಾಗಿ ಜವಾಬ್ದಾರಿ ತೆಗೆದುಕೊಂಡು ಕೊನೆ ಹಂತದವರೆಗೂ ನಿಲ್ಬೇಕಿತ್ತು. ಆದ್ರೆ ಆ ಕೆಲಸವನ್ನ ಶ್ರೇಯಸ್ ಅಯ್ಯರ್ ಮಾಡಲಿಲ್ಲ. ಆ ಓವರ್ ಕಾನ್ಫಿಡೆನ್ಸ್ ಅಥವಾ ಅಹಂಕಾರ ಅವರು ಮಾತನಾಡುವಾಗ್ಲೂ ಕೂಡ ಇತ್ತು. ನೀವು ಯಾಕೆ ವೈಭವ್ ಸೂರ್ಯವಂಶಿ ಅವರನ್ನ ಹೊರಗಿಟ್ರಿ ಅಂತ ಕೇಳಿದಾಗ ಅವರಿಗೆ ಅವಕಾಶ ಸಿಗುವ ಟೈಮ್ ನಲ್ಲಿ ಸಿಗುತ್ತೆ, ಈಗ ಅವರಿಗೆ ಅವಕಾಶ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ರು. ಈ ಮಾತುಗಳಲ್ಲೂ ಕೂಡ ಅವರಿಗೆ ಒಂದು ರೀತಿಯ ಓವರ್ ಕಾನ್ಫಿಡೆನ್ಸ್ ಅಥವಾ ಅಹಂಕಾರ ಇತ್ತು. ಬ್ಯಾಟಿಂಗ್ ನಲ್ಲೂ ಅದು ಕಾಣಿಸ್ತಾ ಇತ್ತು, IPL ನಲ್ಲೂ ಕೂಡ ಕಾಣಿಸಿತ್ತು. ಹೀಗಾಗಿ ಶ್ರೇಯಸ್ ಅಯ್ಯರ್ ಅವರು ಇದನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ ಪಾಸಿಟಿವ್ ಆಗಿ ತೆಗೆದುಕೊಂಡು ತಮ್ಮ ನಾಯಕತ್ವವನ್ನ ಮುಂದುವರಿಸಬೇಕಾಗಿದೆ. ನಿಮ್ಮ ಪ್ರಕಾರ ಈ ಸೋಲಿಗೆ ಕಾರಣ ಏನು? ಭಾರತ ಐರ್ಲೆಂಡ್ ವಿರುದ್ಧ ಹೀನಾಯವಾಗಿ ಸೋತಿದ್ಯಾಕೆ? ಕಾಮೆಂಟ್ ಮಾಡಿ.